ಮೈನಾ, ನೀವ್ ಅನ್ಕೊಂಡಿರೋ ಹುಡುಗ ಅಲ್ಲ. ಒಟ್ನ ನಮ್ಗೇನು ಹುಡುಗ ಆಗಿರ್ಬೇಕಷ್ಟೇ. ಓಕೆನಾ? ರೆಡಿ ರೆಡಿ ಏಯ್ ರೆಡಿ ಆಗಪ್ಪ, ಮದುವೆ ಗಂಡು ರೆಡಿ. ಹಾಯ್ ನಾದ್ನಿ, ಹೆಂಗಿದ್ದೀನಿ? ಮದುವೆ ಗಂಡು ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣಿಸ್ತಿದ್ದೀನಾ? ಬೇಡ ಬೇಡ, ನೋಡಿ ನಾನು ಹೆಂಗೆ? ಒಳ್ಳೆ ಜೋಡಿ ಅಲ್ಲ? ಹುಡುಗ ಓಕೆ ಅಲ್ವಾ? ಹಾ. ಅಯ್ಯೋ, ನಿಮ್ಮ ಅಕ್ಕನ ಮದುವೆ ಆಗೋಗೊಂಡು ನಾನು ಅಂತ ತಪ್ಪು ತಿಳ್ಕೊಂಡಿದ್ಯಾ? ಹಂಗೇನೂ ಇಲ್ಲ. ಆಮೇಲೆ ನಾನು ಇವತ್ತು ಮದುವೆ ಆಗ್ತಾ ಇದ್ದೀನಿ. ಈ ಕೃಷ್ಣನ್ ಮದುವೆ ಆಗೋ ಹುಡುಗಿ ಯಾರು ಅಂತ ಗೊತ್ತಾ? ಮೈಲಾರ್ಕೋಟೆ ಚಂದುಳ್ಳಿ ಚೆಲುವೆ ಮೈನಾ ಮೈನಾ ಮೈನಾ. ಹೆಂಗೆ? ಕೃಷ್ಣ ಬೇಡ, ಹೇಳ್ತಿದ್ದೀನಿ ಬೇಡ ಕೃಷ್ಣ. ನೋಡು, ನೀನ್ ಹಿಂಗೆಲ್ಲ ಆಯಾಸ ಪಡ್ಕೋಬಾರ್ದು ನನ್ ಚಿನ್ನ. ಈಗ ನಾನ್ ಏನ್ ಹೇಳ್ತೀನೋ ಅದನ್ನ ಮಾತ್ರ ನೀಟಾಗಿ ಕೇಳಿಸ್ಕೋಬೇಕು. ನಿಮ್ಮಕ್ಕ ಇಷ್ಟಪಟ್ಟಿರೋ ಹುಡುಗನ್ ಜೊತೆ ಊರ್ನೋರ್ ಮುಂದೆ ಅದ್ದೂರಿಯಾಗಿ ಮದುವೆ ಆಗ್ಬೇಕು ಅಂದ್ರೆ ಈಗ ನೀನು ನಾನಿರೋ ತೋಟದ ಮನೆಗೆ ಬರ್ಬೇಕು. ನಿನಗ್ ಕೊಡ್ತಾ ಇರೋದು ಅರ್ಧ ಗಂಟೆ ಮಾತ್ರ ಟೈಮು. ಅಷ್ಟ್ರೊಳಗೆ ನೀನೇನಾದ್ರೂ ಬಂದ್ರೆ ಎಲ್ಲ ಸಲೀಸಾಗೋಗುತ್ತೆ. ಇಲ್ಲ ಅಂದ್ರೆ ನನ್ ಜವಾಬ್ದಾರಿ ಅಲ್ಲಪ್ಪ, ಏನಾದ್ರೂ ಆಗ್ಬೋದು. ಬೇಡ ಕೃಷ್ಣ ಬೇಡ, ತಪ್ಪ ಮೇಲೆ ತಪ್ಪು ಮಾಡ್ತಿದ್ಯಾ. ಬೇಡ ಕೃಷ್ಣ. ನೋಡು, ನಿನಗ್ ದ್ವೇಷ ಇರೋದು ನನ್ ಮೇಲೆ ತಾನೆ. ನಮ್ಮಿಬ್ರ ಮಧ್ಯೆ ತಾನೆ ದ್ವೇಷ ಇರೋದು. ನಾನು ಏನ್ ಬೇಕಿದ್ರು ಮಾಡ್ಕೋ, ಆದ್ರೆ ನಮ್ಮ ಅಕ್ಕನ ಜೀವನ ಹಾಳು ಮಾಡಕ್ ಹೋದ್ರೆ ನಿನ್ನನ್ ಮಾತ್ರ ನಾನು ಸುಮ್ಮನೆ ಬಿಡಲ್ಲ, ಹೇಳ್ತಿದ್ದೀನಿ. ನಮ್ಮ ಅಕ್ಕನ್ ಬಿಡು ಕೃಷ್ಣ, ಬಿಟ್ಬಿಡು ಕೃಷ್ಣ. ನಮ್ಮ ಅಕ್ಕನ ಮದ್ವೆ ನಡಿಬೇಕು ಅಂತ ನಮ್ಮ ಅಪ್ಪಯ್ಯ ಅಮ್ಮ ತುಂಬಾ ಆಸೆ ಇಟ್ಕೊಂಡವ್ರೆ. ಅವ್ರ ಕನ್ಸಿದ್ದು. ನಮ್ಮ ಮಾನ ಮರ್ಯಾದೆ ಎಲ್ಲ ಈ ಮದ್ವೆನಲ್ಲೇ ಐತೆ. ನಿಂದಮ್ಮಯ್ಯ ಅಂತೀನಿ ಕೃಷ್ಣ, ಬಿಟ್ಬಿಡು ಕೃಷ್ಣ. ನಮ್ಮ ಅಕ್ಕನ್ ಬಿಟ್ಬಿಡು ಕೃಷ್ಣ. ಛೇ 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 ಛೇ, ಏನಮ್ಮ ಮೈನಾ ನೀನು ನನ್ನನ್ನ ಈ ಒಳ್ಳೆ ಸಿನಿಮಾದಲ್ಲಿ ಬರೋ ವಿಲನ್ ತರ ಅನ್ಕೊಂಡಿದ್ಯಾ ನೀನು? ನೋಡು, ನಿಮ್ಮ ಅಕ್ಕನ ಬಾಳ್ನ ಹಾಳು ಮಾಡಿ ಅವಳು ಬಾಳಿಗೆ ಕಲ್ಲಾಕ್ಬೇಕು ಅಂತ ನಾನೇನು ಅಂದ್ಕೊಂಡಿಲ್ಲ. ಆಮೇಲೆ ಆಗ ಮಾಡೋದ್ರಿಂದ ನನಗೇನ್ ಲಾಭನೇ ಇಲ್ಲ. ನನಗೀಗ ಆಗ್ಬೇಕಾಗಿರೋದು ಒಂದೇ ಒಂದು, ಅದೇನಪ್ಪಾ ಅಂತಂದ್ರೆ ಆ ಕೆಲ್ಸ ಆಗ್ಬಿಟ್ರೆ ನಿಮ್ಮ ಅಕ್ಕನ ಹೆಂಗೆ ನಾನು ಎತ್ತಾಕೊಂಡು ಬಂದಿದ್ನೋ ಹಂಗೆ ವಾಪಸ್ ಹೋಗಿ ಬಿಟ್ಬರ್ತೀನಿ. ಓಕೆನಾ? ಸರಿ, ಹೇಳು ಹೇಳು, ನಾನೇನ್ ಮಾಡ್ಬೇಕು ಹೇಳು ಹೇಳು. ಅಬ್ಬಬ್ಬಬ್ಬಬ್ಬಬ್ಬಬ್ಬಾ, ಏನದು ಅಕ್ಕನ ಬಗ್ಗೆ ಕಾಳಜಿ ಪ್ರೀತಿ? ನಾನು ಹೇಳಿದ ಒಂದೇ ಮಾತ್ಗೆ ನಾನು ಏನ್ ಮಾಡ್ಬೇಕು ಹೇಳು ಅಂದ್ಯಲ್ಲ. ನಿಜವಾಗ್ಲು ನೀನು ರಾಧನಿಗೆ ದೇವ್ರ ಕೊಟ್ಟ ತಂಗಿನೇ. ಅದೇನಿಲ್ಲ ಚಿನ್ನ, ಈಗ ನಿಮ್ಮ ಅಕ್ಕ ಅಲ್ಲಿಗೆ ಬರ್ಬೇಕು ಅಂದ್ರೆ ನೀನ್ ಇಲ್ಲಿಗೆ ಬರ್ಬೇಕು. ನಿಮ್ಮ ಮಕ್ಕನಿಗೆ ನೀವು ನೋಡಿದ ಗಂಡು ತಾಳಿ ಕಟ್ಬೇಕು ಅಂದ್ರೆ ನಾನು ನಿನಗ್ ತಾಳಿ ಕಟ್ಬೇಕು ಅಷ್ಟೇ. ಅಕಸ್ಮಾತ್ ನೀನೇನಾದ್ರೂ ಬರ್ದೇ ಇದ್ರೆ ಆಮೇಲೆ ಏನಾಗುತ್ತೆ ಅಂತ ತಾಳು ನಿಮ್ಮ ಅಕ್ಕನೇ ಹೇಳ್ತಾಳೆ. ಹೇಳಮ್ಮರಾದ ಮೈನಾ, ನೀನ್ ಇಲ್ಲಿಗೆ ಬರಕ್ ಹೋಗ್ಬೇಡ ಮೈನಾ. ನನ್ ಜೀವನಕ್ಕೋಸ್ಕರ ನಿನ್ ಜೀವನ ಹಾಳು ಮಾಡ್ಕೋಬೇಡ ಕಣೆ. ಬರ್ಬೇಡ ಮೈನಾ ಇಲ್ಲಿಗೆ. ಅಕ್ಕ ಅಕ್ಕ. ಅಬ್ಬಾ ಲೇ, ಜಾಸ್ತಿ ಮಾತಾಡ್ದ ಮೊದ್ಲು ಅವ್ಳು ಬಾಯ್ ಕಟ್ಲ. ಹೌದೌದು, ಬಸ್ ಕಟ್ಬೇಕು. ರಾಧಾ, ನೋವಾಗದಂಗ್ ಕಟ್ಬಿಡ್ತೀನಪ್ಪ. ನೋಡ್ದಾ? ಅಬ್ಬಾ, ಮುತ್ತಣ್ಣ ಎತ್ತಿರೋ ಒಂದೊಂದು ಮಕ್ಕಳು ಒಂದೊಂದು ಮುತ್ನಂಗೆ. ಮೈನಾ, ನೀನೇನಾದ್ರೂ ನಿಮ್ಮ ಅಕ್ಕನ ಮಾತು ಕೇಳ್ಕೊಂಡು ಕೂತ್ಕೊಂಡೆ ಅಂತ ಇಡ್ಕೋ. ಅದೇನೋ ಹೇಳ್ತಿದ್ದಲ್ಲ ನಿಮ್ಮ ಅಪ್ಪ ಅಮ್ಮಂದು ಆಸೆ ಕನ್ಸು ಲಟ್ಟು ಲಸ್ಕು ಅಂತ. ಫೈನಲಿ ಮರ್ಯಾದೆ ಹೋಗೋದು ನಿಮ್ಮ ಮನೆದೇ, ಅರ್ಥ ಮಾಡ್ಕೋ. ನಾನೇನು ಮಾಡೋಕ್ಕಾಗಲ್ಲಪ್ಪ, ಮೊದಲೇ ಹೇಳಿದ್ದೀನಿ. ಮೈನಾ, ಇಷ್ಟು ದಿನ ನೀನು ಯಾವ ಆಸೆ ಕನ್ಸನ್ನ ಇಟ್ಕೊಂಡು ನಿಮ್ಮ ಅಕ್ಕನ ಮದುವೆನ ಅದ್ದೂರಿಯಾಗಿ ಮಾಡ್ಬೇಕು ಅಂತ ಅನ್ಕೊಂಡಿದ್ಯೋ ಅದೆಲ್ಲ ಮಣ್ಪಾಲಾಗತ್ತೆ. ಆಮೇಲೆ ಬೆಂಗಳೂರಿಗೆ ಹೋಗಿ ಹಗ್ಲು ರಾತ್ರಿ ಅಂದೆ ಅಷ್ಟು ದುಡ್ದು ಅಷ್ಟು ಕಷ್ಟಪಟ್ಟೆ, ಅದೆಲ್ಲ ಒಳೆನಲ್ಲಿ ಹುಣ್ಸೆಹಣ್ಣು ತೊಳ್ದಂಗಾಗತ್ತೆ. ಯೋಚನೆ ಮಾಡು.
ಬೆಳಗ್ಗೆ ಎದ್ದು ನಿಮ್ಮಕ್ಕ ರಾತ್ರಿ ಮಂಟಪದಲ್ಲಿ ಕಾಣಿಸ್ತಾ ಇಲ್ಲ ಅಂತ ಎಲ್ರಿಗೂ ಗೊತ್ತಾಗತ್ತೆ. ರಾತ್ರಿ ಪೂರ್ತಿ ನನ್ ಜೊತೆನೆ ಇದ್ಲು ಅನ್ನೋದು ಕೂಡ ಇಡೀ ಊರಿಗೆ ಗೊತ್ತಾಗತ್ತೆ. ಆಗ